ಒಂದೊಂದು ನಂಬರ್ನ ಒಂದೊಂದು ಕಲರಲ್ಲಿ ಯೂಸ್ ಮಾಡ್ತಾ ಬಂದಾಗ ನಿಮ್ಗೆ ಅದರದ್ದು ಅನುಭವ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಪೃಥ್ವಿ ಕೊಟ್ಟಾಗ ಮೈ ಭಾರ ಆಗೋದು, ಆಕಾಶ ಕೊಟ್ಟಾಗ ಹಗುರ ಆಗೋದು, ಕೆಲವೊಂದ್ಸತಿ ಇರಿಟೇಟ್ ಆಗೋದು, ಕೆಲವೊಂದ್ಸತಿ ಲೇಜಿ ಆಗೋದು. ಈ ಎಲ್ಲ ಅನುಭವಗಳನ್ನು ನೀವು ಈ 10 ನಂಬರ್ಸ್ನ ಪರ್ಟಿಕ್ಯುಲರ್ ಕಲರಲ್ಲಿ ಬರೆದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ವಾಟ್ ಈಸ್ ನ್ಯೂಮರಾಲಜಿ? ಸೊ ನ್ಯೂಮರಾಲಜಿ ಇಸ್ ಅ ನಂಬರ್. ತುಂಬ ಜನಕ್ಕೆ ನ್ಯೂಮರಾಲಜಿ ಬಗ್ಗೆ ಬೇರೆ ಬೇರೆ ಥರ ಐಡಿಯಾ ಇರುತ್ತೆ. ಸೊ ಹೆಸರ ಮೇಲೆ ನ್ಯೂಮರಾಲಜಿ ನೋಡ್ತೀರಾ, ಡೇಟ್ ಆಫ್ ಬರ್ತ್ ಮೇಲೆ ನ್ಯೂಮರಾಲಜಿ ನೋಡ್ತೀರಾ, ಬೇರೆ ಬೇರೆ ಥರ ನ್ಯೂಮರಾಲಜಿಗಳು ಪ್ರಾಕ್ಟೀಸ್ ಇದೆ ಮಾರ್ಕೆಟಲ್ಲಿ. ಆ್ಯಂಡ್ ಸುಮಾರು ಜನ ಇದನ್ನು ಈವನ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಈ ಕಲರ್ ನ್ಯೂಮರಾಲಜಿ ಅನ್ನೋದು ಇದು ಪ್ರತ್ಯೇಕವಾಗಿ ಹೆಲ್ತ್ಗೋಸ್ಕರ ಡಿಸೈನ್ ಮಾಡಿರೋದು. ನಿಮ್ಮ ದೇಹದ ಯಾವುದೇ ಕಾಯಿಲೆಗಳಿರ್ಬೋದು, ಸಿಂಪ್ಟಮ್ಸ್ ಇರ್ಬೋದು, ಮಾನಸಿಕ ತೊಂದರೆಗಳಿರ್ಬೋದು, ಅದರ ಜೊತೆಗೆ ನಿಮ್ಮ ಸುತ್ತಮುತ್ತ ಪರಿಸರನ ಚೇಂಜ್ ಮಾಡ್ತಕ್ಕಂಥ ಶಕ್ತಿ ಕಲರ್ಸಿಗಿರುತ್ತೆ. ಪ್ಲಸ್ ಆ ಒಂದು ಕಲರ್ಸಿಗೆ ನಂಬರ್ಸ್ ಆ್ಯಡ್ ಆದಾಗ ನಿಮಗೆ ರಿಸಲ್ಟ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ಕಲರ್ ಥೆರಪಿ ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಡ್ತೀನಿ, ಅದಾದಮೇಲೆ ನ್ಯೂಮರಾಲಜಿಗೆ ಬರೋಣ, ಸರಿನಾ? ಈ ಕಲರ್ ಅನ್ನೋದು ಇಟ್ಸ್ ಜಸ್ಟ್ ವೈಬ್ರೇಷನ್. ನಾವೇನು ಕಲರ್ಸ್ ವಿಬ್ಗಯರ್ ಕಲರ್ಸ್ ಯೂಸ್ ಮಾಡ್ತೀವಲ್ವ, ವೈಲೆಟ್ ಇಂದ ರೆಡ್ವರೆಗೂ, ಅದೆಲ್ಲದು ಫ್ರೀಕ್ವೆನ್ಸಿ ನೋಡಿ, 430 ಟೆರಾಹರ್ಟ್ಸ್ ಇಂದ 750 ಟೆರಾಹರ್ಟ್ಸ್. ಸೊ ಇಟ್ಸ್ ಅ ವೆರಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್. ಈ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಕೆಲವು ಕಡೆ ಯೂಸ್ ಮಾಡ್ತೀವಿ ನಾವು, ಲೈಕ್ ಲೇಸರ್ ಬೀಮ್ ಡಿಟೆಕ್ಟ್ ಮಾಡೋದಕ್ಕೆ ಅಂಡ್ ಲೇಸರ್ ವೆಪನ್ಸ್ ಮಾಡೋದಕ್ಕೆ. ತುಂಬ ಪವರ್ಫುಲ್ ವೈಬ್ರೇಷನ್ ಇದು. ಬಟ್ ಆ ಪವರ್ ಯಾವಾಗ ಬರುತ್ತೆ ಅಂತಂದರೆ ಆ ಸಿಗ್ನಲ್ಸ್ಗೆ ನಾವು ಪವರ್ ಕೊಟ್ಟಾಗ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಕಲರ್ಗಿಂತ ಕಡಿಮೆ, ಬಟ್ ಅದಕ್ಕೆ ನಾವು ಆ ಒಂದು ಮೊಬೈಲಲ್ಲಿ ವಿ ಆರ್ ಆ್ಯಡಿಂಗ್ ಸಮ್ ಪವರ್. ಆವಾಗ ನೀವು ಕಿವಿಗೆ ಇಟ್ಕೊಂಡಾಗ ಸಮ್ ವೈಬ್ರೇಷನ್ ಫೀಲ್ ಆಗುತ್ತೆ, ಪೇನು ಅದೆಲ್ಲ ಫೀಲ್ ಆಗುತ್ತೆ. ಬಟ್ ನೀವು ಈ ಕಲರ್ ಫ್ರೀಕ್ವೆನ್ಸಿ ಅನ್ನೋದಿದೆ ಅಲ್ವಾ, ಇಟ್ಸ್ ಅ ಮಚ್ ಹೈಯರ್ ದೆನ್ ಸ್ಯಾಟಲೈಟ್ ಫ್ರೀಕ್ವೆನ್ಸಿ, ಮೈಕ್ರೋವೇವ್ ಫ್ರೀಕ್ವೆನ್ಸಿ, ರೇಡಿಯೋ ಫ್ರೀಕ್ವೆನ್ಸಿ, ಅದೆಲ್ಲದಕ್ಕಿಂತ ಹೆಚ್ಚು. ಬಟ್ ನೀವೇನು MRI ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ತೆಗೆಸ್ತಾರಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ಸೊ ಇಟ್ಸ್ ಅ ಸಿಮಿಲರ್, ಇಟ್ಸ್ ಅ ವೈಬ್ರೇಷನ್ಸ್. ಈ ಎಂಟೈರ್ ಫ್ರೀಕ್ವೆನ್ಸಿನ ನಾವು ಎಲ್ಲಿಂದ ರಿಸೀವ್ ಮಾಡ್ತೀವಿ ಅಂದರೆ ಸನ್ಲೈಟಿಂದ. ನೀವು ಸೂರ್ಯನಿಂದ ರಿಸೀವ್ ಮಾಡ್ತಕ್ಕಂಥ ಏನು ನಮ್ಮ ಭೂಮಿಗೆ ಬರುತ್ತೆ ಆ ಒಂದು ಸೂರ್ಯಕಿರಣಗಳು, ಆ ಸೂರ್ಯಕಿರಣದಲ್ಲಿ ಎಲ್ಲ ಥರ ವೈಬ್ರೇಷನ್ಸ್ ಇರುತ್ತೆ. ರೇಡಿಯೋ ವೇವ್ಸ್ ಇರುತ್ತೆ, ಮೈಕ್ರೋವೇವ್, ಇನ್ಫ್ರಾರೆಡ್, ಅಲ್ಟ್ರಾವೈಲೆಟು, ವಿಸಿಬಲ್ ರೇಸು, ಎಕ್ಸ್ರೇಸು, ಗಾಮಾ ರೇಸು ಎಲ್ಲ ಇರುತ್ತೆ. ಬಟ್ ಕೆಲವೊಂದು ಸಿಗ್ನಲ್ಸನ್ನು ನಾವು ಕೆಲವೊಂದು ಫಂಕ್ಷನ್ಸಿಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೇಡಿಯೋ ವೇವ್ಸ್ನ ನಾವು ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಎಕ್ಸ್ರೇಸ್ನ ಸ್ಕ್ಯಾನಿಂಗ್ ಯೂಸ್ ಮಾಡ್ತೀವಿ, MRI ಸ್ಕ್ಯಾನಿಂಗ್ ಯೂಸ್ ಮಾಡ್ತೀವಿ. ಅದೇ ಥರ ಸಮ್ ಮೆಡಿಕಲ್ ಪರ್ಪಸ್ ರೇಡಿಯೋ ಥೆರಪಿ ಮಾಡ್ತೀವಲ್ವ ಕ್ಯಾನ್ಸರ್ ಪೇಷಂಟ್ಗೆ, ಸೊ ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ರೇಡಿಯೋ ವೇವ್ಸ್. ಬಟ್ ಇಲ್ಲಿ ವಿಸಿಬಲ್ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಇದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ರೆಡ್ ಇಂದ ವೈಲೆಟ್ವರೆಗೂ ಈ 7 ಬಣ್ಣಗಳಲ್ಲಿ ಬೇರೆ ಬೇರೆ ಥರದ ಫ್ರೀಕ್ವೆನ್ಸೀಸ್ ಇರುತ್ತೆ ಆ್ಯಂಡ್ ಬೇರೆ ಬೇರೆ ಥರದ ವೇವ್ ಲೆಂತ್ ಇರುತ್ತೆ. ಇದನ್ನ ನಾವು ಈ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಡಿಫ್ರೆಂಟ್ ವೇವ್ ಲೆಂತನ್ನ ನಾವು ಬೇರೆ ಬೇರೆ ಫಂಕ್ಷನ್ಸಿಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೆಡ್ದು ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರುತ್ತೆ, ಇಟ್ಸ್ ಅ ಲೋ ಫ್ರೀಕ್ವೆನ್ಸಿ. ಅದೇ ವೈಲೆಟ್ದು ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ಇಟ್ಸ್ ಎ ಜಸ್ಟ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್, ಕಮ್ಯುನಿಕೇಶನ್ ಪಾರ್ಟ್. ನಾವೇನು ಮಾಡ್ತೀವಿ, ಈ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಡೇಟಾ ನಮ್ಮ ಹತ್ರ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವುದು ಜೋರಾಗಿ ವೈಬ್ರೇಟ್ ಆಗುತ್ತೆ, ತುಂಬ ಕಡಿಮೆ ಭಾರ ಇರೋದು, ತುಂಬ ಭಾರ ಇರೋದು ತುಂಬ ಕಡಿಮೆ ಅಳ್ಳಾಡುತ್ತೆ. ಸೊ ಅದಕ್ಕೋಸ್ಕರ ಹೈ ಫ್ರೀಕ್ವೆನ್ಸಿನ ನಾವು ಆಕಾಶ ತತ್ವಕ್ಕೆ ಹೋಲಿಸ್ತೀವಿ. ಯಾಕೆ ಹೇಳಿ? ಆಕಾಶ ತುಂಬ ಲೈಟ್ ವೇಟ್ ಇರುತ್ತೆ. ಅದೇ ಲೋ ಫ್ರೀಕ್ವೆನ್ಸಿ ಇರೋದನ್ನ ಪೃಥ್ವಿಗೆ ಹೋಲಿಸ್ತೀವಿ, ಭೂಮಿಗೆ. ಈ ಭೂಮಿ ಏನಿರುತ್ತಲ್ಲ ತುಂಬ ಡೆನ್ಸ್, ಅಲ್ಲಾಡೋದಿಲ್ಲ, ಕಲ್ಲು ಬಂಡೆ. ಸೊ ಈ ಒಂದು ವೈಬ್ರೇಷನ್ನ ನಾವು ಪ್ರಕೃತಿಯ ವಿವಿಧ
ಪಂಚಭೂತಗಳಿಗೆ ನಾವು ಅಲೋಕೇಟ್ ಮಾಡ್ತಾ ಬರ್ತೀವಿ. ಸೊ ಯಾವಾಗ ಇದನ್ನ ಅಲೋಕೇಟ್ ಮಾಡ್ತೀವಿ ಈ ಥರ, ಡೆಫಿನೆಟ್ ಆಗಿ ಇದು ಮೋಸ್ಟ್ ಆಫ್ ದಿ ಟೈಮ್ ಸೇಫ್ ಆಗಿರುತ್ತೆ. ಮಕ್ಕಳಿಗೆ ಯೂಸ್ ಮಾಡ್ಬೋದು, ದೊಡ್ಡವರಿಗೆ ಯೂಸ್ ಮಾಡ್ಬೋದು, ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ಆ ಎನರ್ಜಿ ಹೆಚ್ಚಾಯ್ತಾ ಮತ್ತು ಕಡಿಮೆ ಆಯ್ತಾ ಅಂತ ನೀವು ನೋಡ್ತಾ ಇರಬೇಕು. ಅದೊಂದೇ ಇಂಪಾರ್ಟೆಂಟ್ ಥಿಂಗ್. ಓಕೆ, ಜಸ್ಟ್ ನೋಡಿ, ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀವಿ. ಆಕಾಶ ತುಂಬ ಲೈಟ್ ವೇಟ್ ಇರೋದು, ತುಂಬ ಫ್ಲೆಕ್ಸಿಬಲ್ ಇರೋದು. ವಾಯು ತುಂಬ ಮೊಮೆಂಟಮ್ ಇರೋದು. ಫೈರ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು, ಅಗ್ನಿ. ಜಲ ಅಂತಂದರೆ ಇಟ್ಸ್ ಎಮೋಷನ್ಸ್. ಆ್ಯಂಡ್ ಪೃಥ್ವಿ ಅಂತಂದರೆ ಸ್ಟ್ರೆಂತ್. ಕಾಲ ಅಂದರೆ ಇಟ್ಸ್ ಅ ಟೈಮ್, ಸೆನ್ಸಿಟಿವಿಟಿ. ದಿಶಾ ಅಂತಂದರೆ ಗೋಲ್, ನೀವೇನು ಡೈರೆಕ್ಷನ್ ನೋಡ್ತಾ ಇದ್ದೀರಾ, ಯಾವ ದಿಕ್ಕು ಅಂತ. ಸೊ ಮನಸ್ಸು ನಿಮ್ಮ ಯೋಚನೆಗಳನ್ನು ಹುಟ್ಟಾಕುತ್ತೆ. ಆತ್ಮ ಬಂದ್ಬಿಟ್ಟು ಸೋಲ್, ಅಂದರೆ ನಿಮಗೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಶಕ್ತಿನ ಕೊಡುತ್ತೆ. ತಾಮಸಿಕ ಅಂತಂದರೆ ಝೀರೋ, ಸೊ ರೀಜನರೇಷನ್ಗೆ ಯೂಸ್ ಆಗುತ್ತೆ. ಇದೆಲ್ಲದಕ್ಕೂ ಒಂದೊಂದು ನಂಬರ್ ಕೊಡ್ತಾ ಹೋಗ್ತೀವಿ. ಇದು 0, 1, 2, 3, 4, 5, 6, 7, 8, 9 0. ಒಂದೊಂದು ಎಲಿಮೆಂಟಿಗೂ ನಾವು ಒಂದೊಂದು ಕಲರ್ ಕೊಡ್ತೀವಿ. ಯಾವುದ ಆಧಾರ ಮೇಲೆ ಕಲರ್ ಕೊಡೋದು, ಅದು ಭಾರ ಇದೆನಾ ಹಗುರ ಇದೆನಾ ಅಂತ. ಎರಡನೇದು, ಒಂದೊಂದು ತತ್ವಕ್ಕೂ ಒಂದು ನಂಬರ್ ಕೊಡ್ತೀವಿ. ಓಕೆ, ಸಾರಿ, 0 ಇಂದ ಸ್ಟಾರ್ಟ್ ಆಗಲ್ಲ, 1 ಇಂದ. ಆಕಾಶ 1, 2, 3, 4, 5, 6, 7, 8, 9, 0. ಈ ನಂಬರ್ 5 ಏನಿರುತ್ತೆ ಗುಣ ಅಂತಂದ್ರೆ ಪೃಥ್ವಿದ ಎಲ್ಲಾ ಗುಣಗಳು ಇರುತ್ತೆ. ಅದೇ ತರ ಅಗ್ನಿ 3. ಸೊ ವಿ ಆರ್ ಡಿಸ್ಕಸಿಂಗ್ ಈ ಒಂದು ಟೋಟಲ್ 10 ನಂಬರ್ಸನ್ನ ನಾವು ಬೇರೆ ಬೇರೆ ಬಣ್ಣಗಳಲ್ಲಿ ಉಪಯೋಗಿಸ್ತಾ ಬರ್ತೀವಿ. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ತನ್ನದೇ ಆದ ಒಂದು ಪ್ರಭಾವ ಬೀರುತ್ತೆ. ಆ ಒಂದು ಚೇಂಜಸ್ ಅನ್ನ ನೀವು ಕೆಲವೇ ದಿನ, ಕೆಲವೊಂದ್ಸತಿ ಕೆಲವೇ ಗಂಟೆಗಳಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾಕಾಗಿ ಯೂಸ್ ಮಾಡ್ತೀವಿ, ಇದರಿಂದ ಏನು ಉಪಯೋಗ ಆಗುತ್ತೆ. ಜಸ್ಟ್ ಒನ್ ಲುಕ್ ಅಟ್ ದಿಸ್. ನೋಡಿ, ಈ ಎಂಟೈರ್ ಕಲರ್ಸ್ನ ನಾವು 3 ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ. ಒಂದು ಸುಜೋಕ್ ಆ್ಯಂಡ್ ರಿಫ್ಲೆಕ್ಸ್, ಅಂದ್ರೆ ಇದನ್ನ ನಿಮ್ಮ ಅಂಗೈನ ದೇಹದ ರಿಫ್ಲೆಕ್ಸ್ ಅಂತ ತಗೊಂಡು, ಇದು ತಲೆ ಭಾಗ, ಇದು ಎದೆ ಭಾಗ, ಸ್ಟಮಕ್, ಇದು ಲಿವರ್, ಇದು ಪ್ಯಾಂಕ್ರಿಯಸ್, ಇದು ಇಂಟೆಸ್ಟೈನ್ ಅಂತೇಳಿ ಈ ಒಂದು ದೇಹದ ರಿಫ್ಲೆಕ್ಸ್ ಅನ್ನ ತಗೊಂಡು ಯೂಸ್ ಮಾಡ್ತೀವಿ. ಕಾಣಿಸ್ತಿದಲ್ಲ ಇಲ್ಲಿ, ಇಸ್ ಇಟ್ ವಿಸಿಬಲ್? ಸೊ ನಾನು ಕೊಡೋ ನಂಬರ್ಸ್ ಅನ್ನ ನೀವು ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆರ್ಗನ್ ರಿಫ್ಲೆಕ್ಸ್ ಮೇಲೆ ಆಗ್ಬೋದು. ಇವಾಗ ನಾನು ತೋರಿಸ್ತಿರೋದು ದೇಹದ ಮುಂಭಾಗ, ಫ್ರಂಟ್, ನಿಮ್ಮ ಅಂಗೈಯ ಮುಂಭಾಗ. ಅದೇ ದೇಹದ ಹಿಂಭಾಗನ ರೆಪ್ರೆಸೆಂಟ್ ಮಾಡೋದು ಬ್ಯಾಕ್ ಆಫ್ ದಿ ಪಾಮ್, ಅಂದ್ರೆ ನಿಮ್ಮ ಅಂಗೈಯ ಹಿಂಭಾಗ. ಇದು ಒಂದು ಮೆಥಡ್. ಸೊ ಈ ಎಂಟೈರ್ ಪಾಮ್ ರಿಫ್ಲೆಕ್ಸ್ ಅಲ್ಲಿ ನಮ್ಮ ದೇಹದ ಎಲ್ಲ ಅಂಗಗಳು ರಿಪ್ರೆಸೆಂಟ್ ಆಗಿರ್ತವೆ. ಅದು ಎರಡು ಕಡೆ, ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಆ್ಯಂಡ್ ಈವನ್ ಸ್ಕಿನ್ ಆ್ಯಂಡ್ ಬೋನ್ಸ್, ಪ್ರತಿಯೊಂದನ್ನು ನಾವು ಈ ರಿಫ್ಲೆಕ್ಸಾಲಜಿನಲ್ಲಿ ನೋಡ್ತೀವಿ. ಬಟ್ ಇದ್ರದ್ದೊಂದು ಸ್ವಲ್ಪ ಡೈರೆಕ್ಟಾಗಿ ಆರ್ಗನ್ಸ್ಗೆಲ್ಲ ಆಗ್ಬೋದು. ಬಟ್ ನೀವು ಬ್ರಾಡರ್ ಸಿಸ್ಟಮ್ ತಗೊಂಡಾಗ ಅಂತಂದರೆ ನಮ್ಮ ಚರ್ಮ ಮತ್ತು ಸ್ಕೆಲಿಟನ್ ಸಿಸ್ಟಮ್, ಸೊ ಅವಾಗ ನಾವೇನು ಮಾಡ್ತೀವಿ, ಇದ್ರ ಬದಲಾಗಿ ನಾವು ಇನ್ಸೆಕ್ಟ್ ಸಿಸ್ಟಮ್ಗೆ ಹೋಗ್ತೀವಿ, ಈವನ್ ಜಾಯಿಂಟ್ ಸಿಸ್ಟಮ್ಗೆ ಹೋಗ್ತೀವಿ. ಈ ಜಾಯಿಂಟ್ ಸಿಸ್ಟಮ್ದು ಅಡ್ವಾಂಟೇಜ್ ಏನಪ್ಪ ಅಂತಂತಂದರೆ, ಕಾಣಿಸ್ತಿದೆ ಅಲ್ವಾ ಎಲ್ರಿಗೂ, ಇಲ್ಲಿ ಪ್ರತಿಯೊಂದು ಆರ್ಗನ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ನಿರ್ನಾಳ ಗ್ರಂಥಿಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದೊಂದು ಜಾಯಿಂಟನ್ನು ಅಲೋಕೇಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಸಿಸ್ಟಮಲ್ಲಿ. ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತೀವಿ ಅಂತಂದರೆ, ಅದೇ ನೀವೇನು ವೇಟ್ ಅಂತ ನೋಡಿದ್ರಲ್ವಾ, ಅದೇ ಥರ. ಫಾರ್ ಎಕ್ಸಾಂಪಲ್, ಇಲ್ಲಿ ತುಂಬ ಲೈಟ್ ಆಗಿರೋದು ಯಾವುದಪ್ಪ ಅಂತಂದರೆ ಕಿರುಬೆರಳುಗಳು. ಸೊ ಅದಕ್ಕೆ ಆಕಾಶ ಮತ್ತು ವಾಯು ಅಲೋಕೇಟ್ ಆಗುತ್ತೆ. ನೆಕ್ಸ್ಟ್ ಉದ್ದವಾಗಿರೋದು, ಬಲಿಷ್ಠವಾಗಿರೋದು
ಭಾರವಾಗಿರೋದು ಯಾವುದಪ್ಪ ಅಂದರೆ ತೋರು ಬೆರಳು. ಅದಕ್ಕೆ ಎಡಗೈ ತೋರು ಬೆರಳಿಗೆ ಅಗ್ನಿ, ಬಲಗೈ ತೋರು ಬೆರಳಿಗೆ ನಾವು ಜಲತತ್ವನ ಅಲೋಕೇಟ್ ಮಾಡ್ತೀವಿ. ನೀರಕ್ಕಿಂತ ಸ್ವಲ್ಪ ಭಾರ ಇರೋದು ಯಾವುದು? ಪೃಥ್ವಿ, ಮಣ್ಣು. ಅದು ಬಲಗೈ ಉಂಗುರ ಬೆರಳು ಕಾಣಿಸ್ತಿದೆ ಅಲ್ವಾ? ಬಲಗೈ ಉಂಗುರ ಬೆರಳು ಪೃಥ್ವಿಗೆ ಅಲೋಕೇಟ್ ಆಗುತ್ತೆ. ದಿಸ್ ಒನ್. ಇವು 5 ತತ್ವಗಳು. ಅಂದರೆ ದೈಹಿಕವಾಗಿ ನಾವು ಅದನ್ನ ಮುಟ್ಟಬಹುದು, ಫೀಲ್ ಆಗ್ಬೋದು. ಬಟ್ ಇನ್ನ 5 ಎಲಿಮೆಂಟ್ಸ್ ಏನಿದಾವೆ ಅವು ಮೆಟಾಫಿಸಿಕಲ್ ಎಲಿಮೆಂಟ್ಸ್. ಅಂದರೆ ಟೈಮ್, ಎಡಗೈ ಉಂಗುರ ಬೆರಳು. ಡೈರೆಕ್ಷನ್, ಎಡಗೈ ಮಧ್ಯದ ಬೆರಳು. ಅದೇ ತರ ಮೈಂಡ್, ಬಲಗೈ ಮಧ್ಯದ ಬೆರಳು, ಮನಸ್ಸು. ಇದು 4ರ ಜೊತೆ 0 ಮತ್ತೆ ತಾಮಸಿಕ, ಸೋಲ್. ಸೊ ಈ 5 ನಾವು ಏನು ಅಲೌಕಿಕ ತತ್ವಗಳಂತ ಕರಿತೀವಿ, ಮೆಟಾಫಿಸಿಕಲ್ ಎಲಿಮೆಂಟ್ಸ್. ಫಿಸಿಕಲ್ ಎಲಿಮೆಂಟ್ಸ್ ಅಲ್ಲಿ ಒಂದು ಸ್ಪೇಸು, 2ನೇದು ವಾಯು, 3ನೇದು ಅಗ್ನಿ, 4ನೇದು ಜಲ, 5ನೇದು ಪೃಥ್ವಿ. ಇವು 5 ಫಿಸಿಕಲ್ ಎಲಿಮೆಂಟ್ಸ್. ನೀವು ಅದನ್ನ ಟಚ್ ಮಾಡ್ಬೋದು, ಫೀಲ್ ಆಗ್ಬೋದು. ಅದನ್ನ ಕಲಿಯೋದು ತುಂಬಾ ಈಸಿ, ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿರುತ್ತಲ್ವಾ ನಿಮ್ಗೆ. ಬಟ್ ಈ ಡೈರೆಕ್ಷನ್ ಅಂಡ್ ಟೈಮ್ ಮತ್ತೆ ಮೈಂಡ್, ಇವು 3 ಜೊತೆಗೆ ಸೋಲ್ ಮತ್ತೆ ಆತ್ಮ, ಈ 5 ತತ್ವಗಳು ಮೆಟಾಫಿಸಿಕಲ್ ಎಲಿಮೆಂಟ್ಸ್. ಅದಕ್ಕೆ ಆಕಾರ, ಬಣ್ಣ, ವೇಟು ಏನೂ ಇರಲ್ಲ. ಬಟ್ ಅದರದ ಎಫೆಕ್ಟನ್ನ ನೀವು ನೋಡ್ಬೋದು, ಅದರದ ಒಂದು ಅನುಭವನ ನೀವು ತಗೋಬೋದು. ಓಕೆ, ಸೊ ಅದೇಗಂತ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಂದಿನ ಕ್ಲಾಸಲ್ಲಿ ನೀವು ನಂಬರ್ 2 ಡಾರ್ಕ್ ಬ್ಲೂದು ಒಂದು ಅನುಭವ ತಗೊಂಡ್ರಿ. ಲಾಸ್ಟ್ ಆಗಸ್ಟ್ 20th ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಸೊ ನಂಬರ್ 2 ಡಾರ್ಕ್ ಬ್ಲೂ ಬರೆದಾಗ ಕೆಲವರಿಗೆ ತಲೆನೋವು ಬಂತು, ಕೆಲವರಿಗೆ ತಲೆನೋವು ಹೋಯ್ತು, ಕೆಲವರಿಗೆ ಸುಸ್ತು ಹೋಯ್ತು, ಇನ್ನು ಕೆಲವರಿಗೆ ತಲೆ ಸುತ್ತು ಬಂತು. ಸೊ ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸನ್ನ ನೀವು ವಾಯುವಿಂದ ತಿಳ್ಕೊಂಡ್ರಿ. ಅದೇ ಥರ ಉಳಿದ ಎಲ್ಲ ಎಲಿಮೆಂಟ್ಸ್, ಈ 10 ಎಲಿಮೆಂಟ್ಸಿಗೂ ನಿಮಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಕೊಡ್ತಾ ಬರ್ತೀನಿ. ಒಂದೊಂದು ನಂಬರನ್ನ ಒಂದೊಂದು ಕಲರಲ್ಲಿ ಯೂಸ್ ಮಾಡ್ತಾ ಬಂದಾಗ ನಿಮ್ಗೆ ಅದರದ್ದು ಅನುಭವ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಪೃಥ್ವಿ ಕೊಟ್ಟಾಗ ಮೈ ಭಾರ ಆಗೋದು, ಆಕಾಶ ಕೊಟ್ಟಾಗ ಹಗುರ ಆಗೋದು, ಕೆಲವೊಂದ್ಸತಿ ಇರಿಟೇಟ್ ಆಗೋದು, ಕೆಲವೊಂದ್ಸತಿ ಲೇಜಿ ಆಗೋದು. ಈ ಎಲ್ಲ ಅನುಭವಗಳನ್ನು ನೀವು ಈ 10 ನಂಬರ್ಸನ್ನ ಪರ್ಟಿಕ್ಯುಲರ್ ಕಲರಲ್ಲಿ ಬರೆದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಒಂದು ಕಲರ್ಸ್ ಆರ್ ನಂಬರ್ಸನ್ನ ಸುಜೋಕ ರಿಫ್ಲೆಕ್ಸಲ್ಲಿ ಬರಿತೀವಿ. 2ನೇದು ಒಂದು ಸುಜೋಕ ರಿಫ್ಲೆಕ್ಸು, ಇನ್ನೊಂದು ಆಯುರ್ವೇದಿಕ್ ಅಕ್ಯುಪ್ರೆಷರ್. ಈ ಸುಜೋಕ್ ರಿಫ್ಲೆಕ್ಸ್ ಅಂತ ನಾವೇನು ಯೂಸ್ ಮಾಡ್ತೀವಲ್ಲ, ಇದು ಕೊರಿಯನ್ ಸಿಸ್ಟಮ್. ಸೌತ್ ಕೊರಿಯಾದಲ್ಲಿ ಡಾಕ್ಟರ್ ಪಾರ್ಕ್ ಜೋ ಅಂತೇಳಿ ಒಂದು 30-35 ವರ್ಷಗಳ ಹಿಂದೆ ಈ ಒಂದು ರಿಫ್ಲೆಕ್ಸಾಲಜಿನ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ಪ್ರಪಂಚಕ್ಕೆ ಪರಿಚಯಿಸಿದ್ರು. ಸೊ ಅಕ್ಯುಪ್ರೆಷರು, ರಿಫ್ಲೆಕ್ಸಾಲಜಿ ಮುಂಚೆಯಿಂದನೂ ಇತ್ತು. ನೀವೆಲ್ಲ ಇಂಡಿಯಾದಲ್ಲಿ ಫೇಮಸ್ ಆಗಿರೋ ಒಂದು ಬುಕ್ ಯಾವುದಪ್ಪ ಅಂದರೆ ದೇವೇಂದ್ರ ಅವರ. ಆ ದೇವೇಂದ್ರ ಅವರ ಬುಕ್ದಲ್ಲಿ ಅಲ್ಲಿನೂ ಇದೆ, ಇದು ಲಂಗ್ ರಿಫ್ಲೆಕ್ಸು, ಇದು ಲಿವರ್ ರಿಫ್ಲೆಕ್ಸು, ಇದು ಥೈರಾಯ್ಡ್ ರಿಫ್ಲೆಕ್ಸು. ಈವನ್ ದಟ್ ಆಲ್ಸೋ ವರ್ಕ್ಸ್ ವೆರಿ ನೈಸ್, ಇಲ್ಲ ಅಂತಲ್ಲ. ಬಟ್ ಕಂಪೇರ್ಡ್ ಟು ದೇವೇಂದ್ರ ಅವರ ಈ ಸುಜೋಕೋ ಸಿಸ್ಟಮ್ನ ಇಟ್ಸ್ ಈಸಿ ಟು ಅಡಾಪ್ಟ್. ಇವಾಗ ಹೊಸದಾಗಿ ಯಾರಾದರೂ ಈ ಒಂದು ಸಿಸ್ಟಮ್ಗೆ ಕಲಿಯಾಗಿ ಬಂದಿದ್ದಾರೆ, ಇದನ್ನು ಅಡಾಪ್ಟ್ ಮಾಡಿಕೊಂಡು ರಿಸಲ್ಟ್ಸ್ ತಗೋಬೇಕು ಅಂತಂದರೆ ಸುಜೋಕೋ ಇಟ್ಸ್ ಕ್ವೈಟ್ ಈಸಿ. ಯಾಕೆ ಅಂತಂದ್ರೆಗಿನಾಗಿ ಇಲ್ಲಿ ಈ ನಿಮ್ಮ ಅಂಗೈನೇ ದೇಹದ ರೂಪದಲ್ಲಿ ತೋರಿಸ್ತೀವಿ. ನಿಮ್ಮ ಹೆಬ್ಬೆರಳು ತಲೆಭಾಗ, ಕಿರುಬೆರಳು ಮತ್ತು ತೋರು ಬೆರಳು ಕೈಗಳು, ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಕಾಲುಗಳು. ಸೊ ಮಧ್ಯದ ಭಾಗ ನಿಮ್ಮ ಚೆಸ್ಟ್ ಮತ್ತು ಅಬ್ಡಮೆನ್. ತುಂಬ ಸಿಂಪ್ಲೆಸ್ಟ್ ವೇನಲ್ಲಿ ಇದು ಇರೋದ್ರಿಂದ ಕಲಿಯೋದಕ್ಕೂ ಈಸಿ, ಪ್ರಾಕ್ಟೀಸ್ ಮಾಡೋದಕ್ಕೂ ಈಸಿ. ಸೊ ಹಾಗಾಗಿ ನಾವು ಈ ಕಲರ್ ನ್ಯೂಮರಾಲಜಿಗೆ ಬೆಸ್ಟ್ ಆ್ಯಂಡ್ ಕ್ವಿಕ್ ರಿಸಲ್ಟ್ ಕೊಡೋದಕ್ಕೆ ವಿ ಆರ್ ಚೂಸಿಂಗ್ 3 ಡಿಫ್ರೆಂಟ್ ಸಿಸ್ಟಮ್ಸ್. ಒಂದು ಸುಜೋಕೋ ಪಾಮ್ ರಿಫ್ಲೆಕ್ಸಲ್, 2ನೇದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ಸ್, ಆ್ಯಂಡ್ 3ನೇದು ಬಂದ್ಬಿಟ್ಟು ಇನ್ಸೆಕ್ಟ್ ಸಿಸ್ಟಮ್. ಸೊ ಇನ್ಸೆಕ್ಟ್ ಸಿಸ್ಟಮಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ನೀವು ಈ PPTನಲ್ಲಿ ನೋಡ್ಬೋದು, ನಿಮ್ಮ ಪ್ರತಿ ಬೆರಳುಗಳು, ಅದು ಕಾಲಿನ ಬೆರಳಿರ್ಬೋದು, ಕೈಯಿನ ಬೆರಳಿರ್ಬೋದು, ಪ್ರತಿ ಬೆರಳುಗಳು ನಿಮ್ಮ ದೇಹದ ರಿಫ್ಲೆಕ್ಸ್, ಅಂದರೆ ನಿಮ್ಮ ದೇಹದ ಪ್ರತಿಬಿಂಬ. ಇಲ್ಲಿನೂ ಅಷ್ಟೇ 3 ಭಾಗ ಇದೆ. ಒಂದು ತಲೆಭಾಗ,
ಎದೆ ಭಾಗ ಮತ್ತು ಹೊಟ್ಟೆ ಭಾಗ. ಇದು ಸ್ಪೈನಲ್ ಕಾರ್ಡ್. ಸೈಡ್ ಕಿವಿ, ಕೈ, ಕಾಲುಗಳು. ಇದು ಬಲಗಡೆ, ಇದು ಎಡಗಡೆ. ಇದು ಬಲಗಡೆ, ಇದು ಎಡಗಡೆ ಅಲ್ವಾ? ಜಸ್ಟ್ ನೀವು ಅಸ್ಯೂಮ್ ಮಾಡೋಗಬೇಕು, ಒಬ್ಬ ಮನುಷ್ಯ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದಾನೆ ಅಂತ. ಒಂದು ಫಿಂಗರ್. ಕಿಡ್ನಿ ಎಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಪಿಕ್ಚರ್ ಅಲ್ಲಿ ತೋರಿಸಿರೋ ತರ. ಯಾಕಂದ್ರೆ ದೇಹದ ಹಿಂಭಾಗದಲ್ಲಿ ಕಿಡ್ನಿ ಬರೋದ್ರಿಂದ, ಸೊ ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್. ಲಂಬರ್ ಬಂದ್ಬಿಟ್ಟು ಇದು ಸರ್ವೇಕಲ್. ಸೊ ನೀವು ಈ ನಾನು ಕೊಡೋ ನಂಬರ್ಸ್ನ ಈ ಪರ್ಟಿಕ್ಯುಲರ್ ರಿಫ್ಲೆಕ್ಸ್ ಅಲ್ಲೂ ಬರಿಬೋದು. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ವೀಸಿಂಗ್ ಪ್ರಾಬ್ಲಮ್ ಇದೆ ಅಂದ್ರೆ ಲಂಗ್ ರಿಫ್ಲೆಕ್ಸ್ಗೆ ನಂಬರ್ಸ್ ಬರಿಬೋದು. ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಸ್ಗೆ ನೀವು ನಂಬರ್ ಬರಿಬೋದು. ಸೊ ಪರ್ಟಿಕ್ಯುಲರ್ ನಂಬರ್ನ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಬರಿತಾ ಹೋಗೋದು. ಇಸ್ ಇಟ್ ಕ್ಲಿಯರ್? ನಾವು ಅತ್ಯಂತ ಹೆಚ್ಚು ವೈಬ್ರೇಷನ್ ಇರ್ತಕ್ಕಂಥ, ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಕಲರ್ಸ್ನ ತಗೊಂಡ್ಬಿಟ್ಟು, ಒಂದು ಇನ್ಸೆಕ್ಟ್ಸ್ ಮೆಥಡು, ಇನ್ನೊಂದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ಸ್, ಇನ್ನೊಂದು ಬಂದ್ಬಿಟ್ಟು ಸುಜೋಕ್ ಪಾಮ್ ರಿಫ್ಲೆಕ್ಸಾಲಜಿ ಕರೆಸ್ಪಾಂಡೆನ್ಸ್. ಈ 3 ಮೆಥಡಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಅದು ಕಲರ್ ಥೆರಪಿ ಇರ್ಬೋದು, ಕಲರ್ ನ್ಯೂಮರಾಲಜಿ ಇರ್ಬೋದು, ಈವನ್ ಸೀಡ್ ಥೆರಪಿ ಇರ್ಬೋದು. ಎಲ್ಲದನ್ನು ಈ 3 ಮೆಥಡಲ್ಲಿ ಅಪ್ಲೈ ಮಾಡ್ತಾರೆ. ಇನ್ನೊಂದು, ದಿಸ್ ಈಸ್ ಅ ಬೇಸಿಕ್ ಸಿಸ್ಟಮ್. ಯಾರು ಇದನ್ನ ಕಲಿಯೋದು ಕಷ್ಟ ಅನ್ಕೋಬೇಡಿ. ಇಟ್ಸ್ ನಿಮ್ಮ ದೇಹದ ಪ್ರತಿಬಿಂಬನ ನಾವು ಪಿಕ್ಚರ್ ಫಾರ್ಮ್ಯಾಟ್ ಅಲ್ಲಿ, ಇಮೇಜ್ ಫಾರ್ಮ್ಯಾಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಲ್ವಾ? ಸೊ ಹಾಗಾಗಿ ಇಟ್ಸ್ ಈಸಿ ಟು ಲರ್ನ್ ಅಂಡ್ ಈಸಿ ಟು ಅಡಾಪ್ಟ್. ನೀವು ಪೇಷಂಟಿಗೆ ಈಸಿಯಾಗಿ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೋದು.